ಮೆಟ್ರೋ ಮಹಿಳೆಯರಿಗೆ ಸೇಫ್ ಇಲ್ವಾ? ನಮ್ಮ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಯುವತಿ ಖಾಸಗಿಯ ಅಂಗವನ್ನ ಸ್ಪರ್ಶಿಸಿ ಕಿರುಕುಳ ಆರೋಪ ಕೇಳಿಬಂದಿರುವಂತದ್ದು. ನಮ್ಮ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಯುವತಿಯ ಖಾಸಗಿ ಅಂಗವನ್ನ ಸ್ಪರ್ಶಿಸಿ ಕಿರುಕುಳ ಆರೋಪ ಇದು. ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಜನವರಿ 1ರಂದು ನಡೆದಿರುವಂತಹ ಘಟನೆ ಇದು. ಆದರೆ ತಡವಾಗಿ ಬೆಳಕಿಗೆ ಬಂದಿದೆ. ವ್ಯಕ್ತಿಯ ಕಿರುಕುಳದ ಬಗ್ಗೆ ಮೆಟ್ರೋ ಸಿಬ್ಬಂದಿಗೆ ಯುವತಿ ತಿಳಿಸುತ್ತಾಳೆ. ತಕ್ಷಣವೇ ವ್ಯಕ್ತಿಯನ್ನ ಪೊಲೀಸರಿಗೆ ಒಪ್ಪಿಸಿದಂತ ಬಿಎಂಆರ್ಸಿಎಲ್ ಸಿಬ್ಬಂದಿ ಕೊನೆಗೆ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡು ಕಿಡಿಗೇಡಿ ಕ್ಷಮೆಯನ್ನ ಕೇಳ್ತಾನೆ. ಇನ್ನೊಮ್ಮೆ ಹೀಗೆ ಮಾಡಲ್ಲ ಅಂತ ಕ್ಷಮೆಯಾಚಿಸಿದಂತ ಆ ಕಿಡಿಗೇಡಿ ವ್ಯಕ್ತಿ ಮೆಟ್ರೋದಲ್ಲಿ ಯುವತಿಗೆ ಕಿರುಕುಳ ಕೊಟ್ಟಿರುವಂತದ್ದು. ಅಂದ್ರೆ ಆಕೆಯ ಖಾಸಗಿ ಅಂಗವನ್ನ ಸ್ಪರ್ಶಿಸಿ ಕಿರುಕುಳವನ್ನ ಕೊಟ್ಟಿರುವಂತಹ ಘಟನೆ ನಡೆದಿದೆ ಮೆಟ್ರೋ ನಿಲ್ದಾಣದಲ್ಲಿ. ಇನ್ನೊಂದ್ಸತಿ ಯಾರಿಗೂ ಮಾಡಕ್ಕೆ ಪನಿಷ್ಮೆಂಟ್ ಸಿಗ್ಬೇಕು ಇದಕ್ಕೆ. ಇನ್ನೊಂದ್ಸತಿ ಯಾರಿಗೂ ಮಾಡಕ್ಕೆ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ತಿರ್ತೀರ ನೀವು. ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಯು ಆರ್ ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು ಇದಕ್ಕೆ. ಇನ್ನೊಂದ್ಸತಿ ಯಾರಿಗೂ ಮಾಡಕ್ಕೆ ನನ್ನತ್ರ ಏನ್ ಮಾತಾಡ್ತಾ ನನ್ ಬಾಯ್ ಫ್ರೆಂಡ್ ಇಲ್ಲ ಇಲ್ಲ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ತಿರ್ತೀರ ನೀವು. ನಾವು ಮಾತಾಡಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಮೊನ್ನೆ ನಾವು ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ನೋಡಿದ್ವಿ, ವ್ಯಕ್ತಿಯೋರ್ವ ಹಳಿಗೆ ಬಿದ್ದಿರುವಂಥದ್ದು. ಮತ್ತೆ ಇವತ್ತು ಜೆಪಿ ನಗರದಲ್ಲಿ ಬೆಕ್ಕು ಕಾಣಿಸ್ಕೊಂಡಿರುವಂಥದ್ದು. ಈಗ ಕೇಳ್ತಾ ಇರುವಂತಹ ಘಟನೆ ಮಹಿಳೆಯ ಖಾಸಗಿ ಅಂಗವನ್ನ ಸ್ಪರ್ಶನೆ ಮಾಡಿರುವಂಥದ್ದು. ಅಂದ್ರೆ ಮೆಟ್ರೋ ನಿಲ್ದಾಣದಲ್ಲಿ ಸೆಕ್ಯೂರಿಟಿ ಮಾಯವಾಯ್ತಾ ಹೇಗೆ? ಶ್ವೇತಾ, ಇತ್ತೀಚಿನ ದಿನಗಳಲ್ಲಿ ಮೆಟ್ರೋಗಳಲ್ಲಿ ಸಾಕಷ್ಟು ಅವಾಂತರಗಳು ನಡೀತವೆ. ಅದರಲ್ಲೂ ಪ್ರಮುಖವಾಗಿ ಏನು ಆತ್ಮಹತ್ಯೆಗೆ ಯತ್ನಿಸಿರುವಂಥ ಘಟನೆ ಇರ್ಬೋದು, ಜೊತೆಗೆ ಸಾಕು ಪ್ರಾಣಿಗಳು ಮೆಟ್ರೋ ರೈಲ್ವೆ ಹಳಿಗಳಲ್ಲಿ ಕಾಣಿಸಿಕೊಂಡಿರುವಂಥ ಘಟನೆಗಳು ಇತ್ತೀಚೆಗೆ ವರದಿಯಾಗ್ತಿರುವಂತೆ ಏನು ಜನವರಿ 1ರಂದು ನಡೆದಿರುವಂತಹ ಒಂದು ಅಹಿತಕರ ಘಟನೆ ಇದೀಗ ವರದಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಯುವಕನೋರ್ವ ಪುಂಡ ತನ್ನ ಒಂದು ಯುವತಿಗೆ ಕಿರುಕುಳ ನೀಡಿರುವಂಥ ಒಂದು ವಿಡಿಯೋ ವೈರಲ್ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ನೇರವಾಗಿ ಒಂದು ಠಾಣೆಗೆ ತೆರಳಿ, ಜೊತೆಗೆ ಅಲ್ಲಿ ಇರ್ತಕ್ಕಂತಹ ಬಿಎಂಆರ್ಸಿಎಲ್ ಸಿಬ್ಬಂದಿ ಏನಿರ್ತಾರೆ ಆಕೆಗೆ ಒಂದು ಮನವಿಯನ್ನು ಮಾಡ್ತಾಳೆ. ಈ ರೀತಿಯಾಗಿ ಘಟನೆ ಆಗಿದೆ, ಅಹಿತಕರವಾಗಿ ಆತ ಯುವಕ ಸ್ಪರ್ಶವನ್ನ ಮಾಡಿದ್ದಾನೆ ಅಂತಕ್ಕಂಥ ಒಂದು ದೂರನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಿಎಂಆರ್ಸಿಎಲ್ ಸಿಬ್ಬಂದಿ ನೇರವಾಗಿ ಆ ಯುವಕನನ್ನ ಪತ್ತೆ ಹಚ್ಚಿ ಕರೆತಂದು ಆತನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ಒಪ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಏನು ಮೆಜೆಸ್ಟಿಕ್ನ ಪಕ್ಕದಲ್ಲಿರತಕ್ಕಂತಹ ಉಪ್ಪರ್ಪೇಟೆ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೂಡ ನೀಡ್ತಾರೆ. ಮಾಹಿತಿಯನ್ನು ನೀಡಿದಂತಹ ಸಂದರ್ಭ ಸ್ಥಳಕ್ಕೆ ಬಂದಂತಹ ಪೊಲೀಸರ ಸಮ್ಮುಖದಲ್ಲಿ ಆತ ಯುವಕ ಕ್ಷಮೆಯನ್ನು ಯಾಚನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಯುವತಿಯ ಧೈರ್ಯ. ಯಾಕಂದ್ರೆ ಕಾರಣ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪುಂಡ ಯುವಕರು ಇದೇ ವಿಚಾರವಾಗಿ ಸಾಕಷ್ಟು ಬಸ್ಗಳಲ್ಲಿರ್ಬೋದು ಅಥವಾ ಮೆಟ್ರೋಗಳಲ್ಲಿ ಪ್ರಯಾಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಒಂದು ಗಟ್ಟಿಗಿತ್ತಿ ಯುವತಿ ಆ ಯುವಕನನ್ನ ಒಂದು ಈ ರೀತಿಯಾಗಿ ಆಕೆ ಮುಜುಗರಕ್ಕೆ ಒಳಗಾದಂಥ ಸಂದರ್ಭ ನೇರವಾಗಿ ಬಿಎಂಆರ್ಸಿಎಲ್ ಸಿಬ್ಬಂದಿಗಳಿಗೆ ತಿಳಿಸ್ತಾಳೆ. ನಂತರ ಯುವಕರನ್ನು ನೇರವಾಗಿ ಕ್ಷಮೆ ಯಾಚಿಸಬೇಕು, ಮುಂದೊಂದು ದಿನ ಈ ರೀತಿಯಾಗಿ ಘಟನೆ ಮರುಕಳಿಸಬಾರದು ಅಂತಕ್ಕಂಥ ವಾರ್ನಿಂಗ್ ಅನ್ನು ಕೂಡ ಪೊಲೀಸರ ಸಮ್ಮುಖದಲ್ಲಿ ಈ ವ್ಯಕ್ತಿ ನೀಡಿರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯ ಪ್ರಕರಣ ದಾಖಲಾಗಿರುವುದಿಲ್ಲ. ಮುಂದೊಂದು ದಿನಗಳಲ್ಲಿ ಆ ಯುವತಿ ದೂರು ನೀಡಲು ಮುಂದಾದಂಥ ಸಂದರ್ಭದಲ್ಲಿ ಆತನನ್ನು ಬಂಧಿಸುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಶ್ವೇತಾ, ಧನ್ಯವಾದ ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಯು ಆರ್ ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು ಇದಕ್ಕೆ. ಇನ್ನೊಂದ್ಸತಿ ಯಾರಿಗೂ ಮಾಡಕ್ಕೆ ನನ್ನತ್ರ ಏನ್ ಮಾತಾಡ್ತಾ ನನ್ ಬಾಯ್ ಫ್ರೆಂಡ್ ಇಲ್ಲ ಇಲ್ಲ ಹುಡುಗಿ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ತಿರ್ತೀರ ನೀವು. ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಯು ಆರ್ ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್. ಯುವತಿಯ ಮಾತನ್ನ ಕೇಳಿಸ್ಕೊಳ್ಳಿ. ಆ ಯುವತಿಯ ಧೈರ್ಯವನ್ನ ಮೆಚ್ಚಲೇಬೇಕಾಗಿರುವಂತಹ ಸಂಗತಿ. ಯಾಕಂದ್ರೆ ಈ ದಿನಗಳಲ್ಲಿ ಇಂತಹ ಅವಾಂತರಗಳು ಕೂಡ ನಡೀತಾನೆ ಇರುತ್ತೆ. ಇಂತಹ ಪಾಪಿಗಳು ಸಿಗ್ತಾನೆ ಇರ್ತಾರೆ ಇಂತಹ ಜನಸಂದಣಿಯಲ್ಲಿ. ಇಂತಹ ಅಂದ್ರೆ ಖಾಸಗಿ ಅಂಗವನ್ನ ಸ್ಪರ್ಶನೆ ಮಾಡಿ ಹೋಗೋದು, ಕಿರುಕುಳ ಕೊಡೋದು ನಡೀತಾನೆ ಇರುತ್ತೆ. ಆದರೆ ಹೆಣ್ಮಕ್ಳು ಮುಜುಗರಕ್ಕೆ ಒಳಗಾಗಿ ಹೇಳ್ಕೊಳ್ಳೋದಿಲ್ಲ. ಆ ಯುವತಿ ಹೇಳ್ಕೊಂಡು ಆತನಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇರೋದು ಒಂದು ರೀತಿಯಾದಂತಹ
ಶ್ಲಾಘನೀಯ ವಿಚಾರವೇ ಸರಿ. ಆಕೆಯ ಧೈರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ. ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆಯನ್ನು ನೋಡ್ತಾ ಇದ್ದೀರಾ. ಜೊತೆಗೆ ಆ ಯುವತಿ ಕೂಡ ಆತನಿಗೆ ಯಾವ ರೀತಿಯಾಗಿ ಮಾತನಾಡ್ತಾ ಇದೆ, ಶಿಕ್ಷೆ ಆಗಲೇಬೇಕು, ನೀನೇನು ನನ್ನ ಮದುವೆ ಆಗಿರೋ ಹುಡುಗನ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಖಾಸಗಿ ಅಂಗವನ್ನು ಸ್ಪರ್ಶನೆ ಮಾಡಲಿಕ್ಕೆ ಯಾರು ನೀನು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಶಿಕ್ಷೆ ಆಗಲೇಬೇಕು, ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು. ಕ್ಷಮೆ ಕೇಳಿದ್ರೆ ಏನು ಬಂತು, ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಆ ಯುವತಿ ಆಗ್ರಹಿಸ್ತಾ ಇರುವಂತಹ ಪರಿ ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳಬಹುದಾಗಿರುವಂಥ ವಿಚಾರ. ಜನವರಿ 1ನೇ ತಾರೀಕು ನಡೆದಿರುವಂಥ ಘಟನೆ ಇದು. ನೋಡಿ, 4 ದಿನ ಆಯಿತು, ಲೇಟಾಗಿ ಬೆಳಕಿಗೆ ಬಂದಿರುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.